ಇಟ್ಕೊಂಡು ಫಿಲಂ ಮಾಡಿದ್ದೀರಾ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀರಾ, ಕೋಟ್ಯಾಂತರ ರೂಪಾಯಿ ಗಳಿಸಿದ್ದೀರಾ. ದಯಮಾಡಿ ಬಂದು ಅವರ ಒಂದು ಬೆಂಬಲಕ್ಕೆ ನಿಲ್ಬೇಕು. ಆಮೇಲೆ ಸುದೀಪ್ ಅವರು ಜಾಗ ಕೊಡ್ತೀನಿ ಅಂತಿದ್ರು, ಅವತ್ತೆಲ್ಲ ಎಲ್ಲೋಗಿದ್ರಿ? ಯಾಕೆ ಈ ದರಿದ್ರ ಜಾಗಕ್ಕೆ ತಂದು ಹಾಕಿದ್ರು ವಿಷ್ಣುವರ್ಧನ್ ಅವ್ರನ್ನ? ಸರ್ ಅವರು ಇಲ್ಲಿದ್ದಾರೆ, ಇಲ್ಲಿರೋರ್ನ ಯಾರು ಮಾಲ್ ಮಾಡಿದ್ರು ಅವನೆಂತೂ ಉದ್ಧಾರ ಆಗಲ್ಲ. ಮಾಲ್ ಮಾಡಿದ್ರು ಉದ್ಧಾರ ಆಗಲ್ಲ ಅವನು. ಯಾವುದೇ ಕಾರಣಕ್ಕೂ ವಿಷ್ಣುವರ್ಧನ್ ಅವರ ಆತ್ಮ ಎಷ್ಟು ನೊಂದ್ಕೋತಾ ಇದೆಯೋ, ಅಭಿಮಾನಿಗಳ ಒಂದು ಆತ್ಮ ಎಷ್ಟು ನೊಂದ್ಕೋತಾ ಇದೆಯೋ, ಮನಸ್ಥಿತಿ ಎಷ್ಟು ನೊಂದ್ಕೋತಾ ಇದೆ. ಅವ್ರು ಕಣ್ಣೀರಾಗ್ತಾ ಇದ್ದಾರೆ ಅಭಿಮಾನಿಗಳು. ಯಾವುದೇ ಕಾರಣಕ್ಕೂ ನೀವು ಮಾಲ್ ಮಾಡಿದ್ರು ಉದ್ಧಾರ ಆಗಲ್ಲ. ಇವತ್ತು ಶ್ರುತಿ ಅವರು ನಾನ್ ಜಾಗ ಕೊಡ್ತಿದ್ದೆ ಅಂತಾರೆ, ಸುಧಾರಾಣಿ ಅವರು ನಾನ್ ಜಾಗ ಕೊಡ್ತಿದ್ದೆ ಅಂತಾರೆ, ಆಮೇಲೆ ಸುದೀಪ್ ಅವರು ಜಾಗ ಕೊಡ್ತೀನಿ ಅಂತಿದ್ರು. ಅವತ್ತೆಲ್ಲ ಎಲ್ಲೋಗಿದ್ರಿ? ಯಾಕೆ ಈ ದರಿದ್ರ ಜಾಗಕ್ಕೆ ತಂದು ಹಾಕಿದ್ರು ವಿಷ್ಣುವರ್ಧನ್ ಅವ್ರನ್ನ? ಯಾಕೆ ದರಿದ್ರ ಜಾಗಕ್ಕೆ ತಂದು ಹಾಕಿದ್ರಿ? ಇವತ್ತು ವಿಷ್ಣುವರ್ಧನ್ ಅವರ ಪರಿಸ್ಥಿತಿಯಲ್ಲಿ ಬಂತು. ಒಬ್ಬ ಮೇರು ನಟ ಅವರು ಅಂತವ್ರನ್ನ ಇಂಥ ಪರಿಸ್ಥಿತಿ ತಂದಿದ್ದೀರಾ ಅಂದ್ರೆ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಒಳ್ಳೇದಂತೂ ಆಗೋದಿಲ್ಲ. ಮಾಲ್ ಕಟ್ಟಿದ್ರೆ ಮಾಲ್ ಕೂಡ ಅದ್ರಲ್ಲಿ ನೀವು ಉದ್ಧಾರ ಅಂತೂ ಆಗಲ್ಲ. ಹೇಳ್ತಾ ಇದ್ದೀನಿ ಸುದೀಪ್ ಅವರೇ, ಅಭಿಮಾನಿಗಳ ಜೊತೆ ನಿಂತ್ಕೊಳ್ಳಿ. ಬರೀ ಆಶ್ವಾಸನೆ ಆಗಬಾರ್ದು. ಸುದೀಪ್ ಅವ್ರಿಗೆ ಹೇಳ್ತಾ ಇರೋದು ಆಶ್ವಾಸನೆ ಆಗಬಾರ್ದು. ಪ್ರತಿ ಒಬ್ಬ ನಟನೂ ಕೂಡ ಬಂದು ಈ ತರ ಒಂದು ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮೇಯ್ನ್ ಆಗಿ ವಿಷ್ಣುವರ್ಧನ್ ಅವರು, ಇವರು ಸುದೀಪ್ ಅವರು